ನಮ್ಮ ಜೊತೆ ಸಭಾಪತಿಗಳಾದಂತಹ ಬಸವರಾಜ ಹೊರಟ್ಟಿ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, MLC ರವಿಕುಮಾರ್ ಅವರು CS ಅವರಿಗೆ ಅವಾಚ್ಯ ಶಬ್ದಗಳಿಂದ ಪದ ಬಳಕೆ ಮಾಡಿದ್ರು ಅನ್ನುವಂಥ ನಿಟ್ಟಿನಲ್ಲಿ ನಿಮ್ಗೊಂದು ದೂರು ಬಂದಿದೆ. ಸೊ ಈ ದೂರಿನ ಅನ್ವಯ ಯಾವ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ನೀವು ಮುಂದಾಗಿದೆ? ಈಗ ದೂರನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ದವರು. ಮತ್ತು 5 ಗಂಟೆಗೆ ನಮ್ಮ ಸಲೀಂ ಅಹ್ಮದ್ ಅವರು ಚೀಫ್ ವಿಪ್ ಅವರು ನಾವು ನಿಯೋಗದ ಬಂದು ಕಂಪ್ಲೇಂಟ್ ಕೊಡ್ತೀವಿ ಅಂತ ಎದುರಿಸಲಾಗಿ ಅಂದೆ. ಹಿಂಗೆ ರವಿಕುಮಾರ್ ಅವರು ಚೀಫ್ ಸೆಕ್ರೆಟರಿ ಹೆಣ್ಮಗಳಾಕಿ ಹಿಂಗೆ ಕೊಟ್ಟಾರಂತಾರೆ. ಆ ಹಿನ್ನೆಲೆಯಲ್ಲಿ ನಾನು ಪತ್ರ ಬರೆದಿನಿ ಅವ್ರಿಗೆ, ರವಿಕುಮಾರ್ಗೆ. ಇದ್ರ ಬಗ್ಗೆ ನಮಗೆ ಸ್ಪಷ್ಟವಾದಂಥ ಅಭಿಪ್ರಾಯನ ಕೊಡಬೇಕಂದು ಅವ್ರು ನನಗೆ ಉತ್ತರ ಕೊಟ್ಟ ನಂತರ ನಾನು ಮುಂದೆ ಏನು ವಿಚಾರ ಮಾಡೋಕೆ ಮಾಡ್ತೀನಿ. ಮತ್ತು ನಮ್ಮ ಆದಂಥ ನೇಮಗಳಿದಾವೆ, ನಮ್ಮ ನೇಮ. ಬಟ್ ಒಂದೇನಂದ್ರೆ ಅವ್ರನ್ನ ಡಿಸ್ಮಿಸ್ ಮಾಡೋದಾಗಲಿ ಅವ್ರನ್ನ ಮೆಂಬರ್ಶಿಪ್ ರದ್ದು ಮಾಡೋದಾಗಲಿ ನಮ್ಮ ಕಡೆ ಅಧಿಕಾರ ಇಲ್ಲ. ಅದಕ್ಕೆ ನಮ್ಮ ನೇಮಗಳಿದಾವೆ, ಆ ನೇಮದ ಪ್ರಕಾರ ವಿಚಾರ ಮಾಡಿ ಮುಂದೆ ನಾವು ಪರಿಚಯ ಮಾಡ್ತೀವಿ. ಸರ್, ಈಗ ದೂರು ಕೊಟ್ಟಿರುವಂಥದ್ದು KPCCಯಿಂದ ಕಡೆ ಕೊಟ್ಟಿದ್ದಾರೆ. ಅವ್ರೇನಾದ್ರು ನಿಮ್ಮ ಡಾಕ್ಯುಮೆಂಟ್ಸ್ ಸಲ್ಲಿಸಿರುವಂಥದ್ದು, ಅವ್ರ ಡಿಮ್ಯಾಂಡ್ ಇರುವಂಥದ್ದು ಅವರ ಶಾಸಕತ್ವನ ಅಮಾನತ್ ಮಾಡಬೇಕು ಅನ್ನೋಂಥ ಅದು ಅವಕಾಶವಿದೆ ಕಾನೂನಲ್ಲಿ. ನಮ್ಮ ಕಾನೂನಲ್ಲಿ ನನಗೆ ಅವಕಾಶ ಇಲ್ಲ ಅವ್ರನ್ನ ತೆಗಿಬೇಕು ಅನ್ನೋದು. ಯಾಕಂದ್ರೆ ಅದು ನಮ್ಮ ಇದರಲ್ಲಿ ಇಲ್ಲ. ಯಾರೇ ಒಬ್ಬ ಮೆಂಬರನ್ನು ಡಿಸ್ಮಿಸ್ ಮಾಡೋದು ಮತ್ತು ಮಾಡೋದು ಬರೋಂಗಿಲ್ಲ. ಬಟ್ ರೂಲ್ಸ್ ಏನದಾವೆ ನಮ್ಮಲ್ಲಿ ಅದಾವೆ. ಅದು ಏನು ಮಾಡಬೇಕು, ಇಂಥ ಪರಿಸ್ಥಿತಿಯಲ್ಲಿ ಶಾಸಕರು ಏನಾರು ಅವಾಚ್ಯ ಶಬ್ದ ಮಾತ್ರ ಏನು ಮಾಡಿದ್ದಾರೆ ಅಂತ ಅದಾವೆ. ಆ ನೇಮಗಳ ಪ್ರಕಾರ ಹಾಕೊಂಡು ನೇಮವನ್ನು ಬಿಟ್ಟು ನಾವು ಏನು ಮಾಡೋಕ್ಕಾಗೋದಿಲ್ಲ. ಸರ್, ಇನ್ನೊಂದು ಚರ್ಚೆ ಆಗೋ ಸದನದ ಒಳಗೆ ಹೊರಗೆ ಅನ್ನುವಂಥ ಚರ್ಚೆಗಳಾಗ್ತದೆ. ಇದು ವಿಧಾನಸೌಧದ ಪ್ರೆಮಿಸಸ್ ಒಳಗಡೆ ಆಗಿರೋದು. ಯಾವ ರೀತಿಯಾಗಿ ನಿಮ್ಮ ಇದಕ್ಕೆ ಬರುತ್ತೆ ಅಂತ? ವಿಧಾನಸಭೆ, ಶಾಸಕರ ಭವನ, ಇಲ್ಲಿ ಏನಾದರೂ ಶಾಸಕರದ್ದು ಏನಾರು ಆದರೆ ಇವೆಲ್ಲ ನಮ್ಮ ಪರಿವಿ ಬರ್ತಾವೆ. ಅದು ವಿಧಾನಸೌಧ ನಡೀಲಿ, ಅಸೆಂಬ್ಲಿ ಕೌನ್ಸಿಲ್ ನಡೀದೇ ಇರಲಿ, ವಿಧಾನಸೌಧ ಇದು ಏನು ಎಂಟೈರ್ ವಿಧಾನಸೌಧ ಪ್ರಿಮಿಸ್, ಶಾಸಕರ ಭವನ, ಇಲ್ಲಿ ಏನಾದರೂ ಘಟನೆಗಳಾದರೆ ಶಾಸಕರ ಏನಾದ್ರು ನೇರವಾಗಿ ನಮ್ಗೆ ಬರ್ತದೆ, ನಾವು ಅದನ್ನು ವಿಚಾರ ಮಾಡೋದು. ಸರ್, ರವಿಕುಮಾರ್ ಅವ್ರ ಮೇಲೆ ಈ ರೀತಿಯಾದಂಥ ಅನೇಕ ದೂರುಗಳು ನಿಮ್ಗೆ ಬಂದಿದ್ದಿಲ್ಲ. ಹಿಂದೆ ಕಲಬುರಗಿ DC ಅವ್ರಿಗೆ ಮಾತಾಡಿದ ವಿಚಾರವಾಗಿ ಸರ್, ಈ ರೀತಿ ನೈತಿಕವಾಗಿ ಹೇಳೋದಾದ್ರೆ ನೀವು ಹಿರಿಯರು, ಇಡೀ ಶಾಸಕ ಇದಕ್ಕೆ ಹಿರಿಯರಿದ್ದೀರಾ. ನಾನೇನು ಹೇಳ್ತೀನಂದ್ರೆ, ಅವರು ಒಬ್ಬರು ಗೌರವಾನ್ವಿತ ಸದಸ್ಯರಿಲ್ಲಿ. ಅವರು ವಯಸ್ಸು ಹೆಚ್ಚುಗಡೆ ನಾವು ದೊಡ್ಡವ್ರು ಇರ್ಬೋದು, ಸಣ್ಣ ಇರ್ಬೋದು. ಬಟ್ ನಮಗೆ ರೆಸ್ಪಾನ್ಸಿಬಿಲಿಟಿ ಇರ್ತಾವೆ, ಜವಾಬ್ದಾರಿ ಇರ್ತಾವೆ. ನಾವು ಹೆಂಗೆ ನರಿಬೇಕು, ಏನಿರ್ಬೇಕು ಅಂತ ಏನು ಮಾಡಬೇಕು. ಬಟ್ ಅವರಿಂದ ನಾನು ಕ್ಲಿಯರಾಗಿ ಕೇಳ್ದೆ ಏನು ಹೇಳೋಕ್ಕೆ ಬರೋದಿಲ್ಲ. ಅವ್ರ ಲೆಟ್ರ್ ಬರಲಿ, ನನಗೆ ಬಂದು ಭೇಟಿನೂ ಹಾಕಾರ ಅವರು. ಆದ ನಂತರ ಅದರ ಎಲ್ಲ ವಿಚಾರವನ್ನು ತಿಳ್ಕೊಂಡ ನಂತರ ನಾನು ಮುಂದುವರಿಸಿ. ಕೊನೆ ಪ್ರಶ್ನೆ, ಈಗ ಅವ್ರ ವಿರುದ್ಧ ಪೊಲೀಸ್ ಸ್ಟೇಷನ್ಗೂ ದೂರ ಆಗಿದೆ ಸರ್. FIR ಆದ ನಂತರ ಅವ್ರನ್ನ ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆಗಳೇನಾದರೂ ಆದರೆ ನಿಮ್ಮ ವ್ಯಾಪ್ತಿಯಲ್ಲಿ ಅದು ಯಾವ ರೀತಿ ಇರುತ್ತೆ ಅಂತ? ಅದು ಒಂದು ವೇಳೆ ಅಂಥದ್ದಾದರೆ ಮೊದಲೇನಿತ್ತು, ಅರೆಸ್ಟ್ ಮಾಡೋಕ್ಕಿಂತ ಮೊದಲು ನಮ್ಮ ಅನುಮತಿ ಪಡಿಬೇಕಾಗಿತ್ತು. ಈಗ ಅರೆಸ್ಟ್ ಮಾಡಿದ ನಂತರ ಇಂಥವ್ರು ಇಂಥ ಕೇಸ್ನಾಗ ಅರೆಸ್ಟ್ ಮಾಡೋದು ತಿಳಿಸ್ತಾರೆ ನಮ್ಗೆ. ತಿಳಿಸಿದಾಗ ಮಾತ್ರ ಅದ್ರ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಅದು ಈಗ ನಮಗೆ ಮೊದಲಿಗೆ ಏನಂದ್ರೆ, ಮೊದಲಿನಂಗೆ ಈಗ ರೂಲ್ಸ್ ಚೇಂಜ್ ಆಗ್ಯಾವ. ಅವ್ರನ್ನ ಅರೆಸ್ಟ್ ಮಾಡೋಕ್ಕಿಂತ ಮೊದಲು ನಮಗೇನು ಮಾಡೋದು, ಅವ್ರನ್ನ ಅರೆಸ್ಟ್ ಮಾಡಿದ ನಂತರ ಇಂಥ ಕೇಸ್ ಆಗಿತ್ತು, ಇಂಥಲ್ಲ ಅರೆಸ್ಟ್ ಮಾಡೀವಿ, ಅದಕ್ಕೆ ನಿಮ್ಮ ಗಮನಕ್ಕೆ ಅಂತ ಹೇಳ್ತಾರೆ, ಆವಾಗ ನಾವು ತಗೋತೀವಿ. ಇದು ಯಾವಾಗ ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮಿಂದ ಯಾವಾಗ ಈ ಒಂದು ತೀರ್ಮಾನಗಳಾಗ್ಬೋದು, ಯಾವ ರೀತಿ ಕೊನೆಯದಾಗಿ ಪ್ರೋಸೆಸ್ ಯಾವ ರೀತಿ? ಅವರು 5 ಗಂಟೆಗೆ ಕೊಡ್ತಾರೆ, ಈಗ ಕೊಡ್ತಾರೆ. ರವಿಕುಮಾರ್ ಅವ್ರ ಉತ್ತರ ಬಂದ ನಾನು ಏನು ಮಾಡೋಕ್ಕೆ ಬರೋದಿಲ್ಲ. ಅವ್ರ ಉತ್ತರ ಬಂದ ನಂತರ ಮುಂದೆ ವಿಚಾರ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್ ಸರ್. ಇದಿಷ್ಟು ಹೊರಟ್ಟಿ ಅವರ ಮಾತು. ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆ ಶ್ರೀನಿವಾಸರಾವ್, ಪಬ್ಲಿಕ್ TV, ಬೆಂಗಳೂರು.